ಭಿಕ್ಷುಕ ಶ್ರೀಮಂತನಾದ ಕಥೆ. ಈ ಕಥೆಯನ್ನು ಕೇಳುವ ಮೊದಲು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ದೊಡ್ಡ ಪಟ್ಟಣದ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡುತ್ತಿದ್ದ. ಇವನು ರೈಲ್ವೆ ಸ್ಟೇಷನ್ನಿಗೆ ಬರುವ ಪ್ರಯಾಣಿಕರನ್ನು ಹಾಗೂ ರೈಲುಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಹತ್ತಿರ ಹೋಗಿ ಭಿಕ್ಷೆಯನ್ನು ಬೇಡುತ್ತಾ ಅವನು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದ. ಹೀಗೆ ಅವನು ಪ್ರತಿದಿನ ಭಿಕ್ಷೆಯನ್ನು ಬೇಡುತ್ತಾ ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ರೈಲ್ವೆ ಸ್ಟೇಷನ್ನಲ್ಲಿಯೇ ಇರುತ್ತಿದ್ದ. ಒಂದು ದಿನ ಸೂಟ್ ಬೂಟ್ ಹಾಕಿಕೊಂಡಿದ್ದ ಒಬ್ಬ ಎತ್ತರವಾದ ವ್ಯಕ್ತಿಯನ್ನು ನೋಡಿದ ಹಾಗೂ ಯೋಚಿಸಿದ. ಅವನು ಬಹಳ ಶ್ರೀಮಂತ ವ್ಯಕ್ತಿಯಾಗಿರಬಹುದು, ಇವನ ಹತ್ತಿರ ಭಿಕ್ಷೆ ಬೇಡಿದರೆ ನನಗೆ ಬಹಳ ಹಣ ಕೊಡಬಹುದು ಎಂದು ಆ ಎತ್ತರವಾದ ವ್ಯಕ್ತಿಯ ಹತ್ತಿರ ಹೋಗಿ ಭಿಕ್ಷೆಯನ್ನು ಬೇಡಿದನು. ಆಗ ಆ ವ್ಯಕ್ತಿ ಭಿಕ್ಷುಕನಿಗೆ ಹೇಳುತ್ತಾನೆ, ನೀನು ಹೀಗೆಯೇ ಭಿಕ್ಷೆಯನ್ನು ಬೇಡುತ್ತೀಯಾ ಅಥವಾ ನೀನು ಸಹ ಏನಾದರೂ ಸಹಾಯ ಮಾಡುವಷ್ಟು ಬೆಳೆಯುತ್ತೀಯಾ? ಭಿಕ್ಷುಕನು ಹೇಳುತ್ತಾನೆ, ಸಾಹೇಬ್ರೆ, ನಾನು ಭಿಕ್ಷುಕ, ನಾನು ಬೇರೆಯವರ ಹತ್ತಿರ ಬೇಡುತ್ತಾ ಇರುತ್ತೇನೆ. ಆ ಹಣ ನನಗೆ ಊಟಕ್ಕೂ ಸಹ ಕಡಿಮೆ ಬೀಳುತ್ತದೆ, ನಾನು ಹೇಗೆ ಬೇರೆಯವರಿಗೆ ಸಹಾಯ ಮಾಡಲಿ? ಆ ಎತ್ತರ ವ್ಯಕ್ತಿ ಹೇಳುತ್ತಾನೆ, ನೀನು ಬೇರೆಯವರಿಗೆ ಸಹಾಯ ಮಾಡುವುದಿಲ್ಲವೂ ನಿನಗೂ ಬೇರೆಯವರ ಹತ್ತಿರ ಬೇಡುವ ಹಕ್ಕು ಸಹ ಇರುವುದಿಲ್ಲ. ನಾನೊಬ್ಬ ವ್ಯಾಪಾರಿಯಾಗಿದ್ದೇನೆ, ಕೊಡುವುದರಲ್ಲಿ ತೆಗೆದುಕೊಳ್ಳುವುದಿಲ್ಲಿ ನಂಬಿಕೆ ಹೊಂದಿದ್ದೇನೆ. ಆದ್ದರಿಂದ ನಿನ್ನ ಹತ್ತಿರ ನನಗೆ ಕೊಡುವುದಕ್ಕೆ ಏನಾದರೂ ಇದ್ದರೆ ಹೇಳು, ನಾನು ಕೊಂಡುಕೊಂಡು ನಿನಗೆ ಹಣ ಕೊಡುತ್ತೇನೆ ಎಂದು ಹೇಳುತ್ತಾ ಆ ವ್ಯಕ್ತಿ ರೈಲನ್ನು ಹತ್ತಿಕೊಂಡು ಹೊರಟು ಹೋದ. ವ್ಯಕ್ತಿ ಹೇಳಿದ ಮಾತುಗಳ ಬಗ್ಗೆ ಭಿಕ್ಷುಕ ಬಹಳ ಯೋಚಿಸತೊಡಗಿದ. ಆ ವ್ಯಕ್ತಿಯ ಹೇಳಿದ ಮಾತುಗಳು ಭಿಕ್ಷುಕನ ಮನಸ್ಸಿನ ಆಳ ಒಕ್ಕಿತು. ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ತಿರ ಹೆಚ್ಚಿನ ಹಣ ಕೇಳಲು ಸಾಧ್ಯವಿಲ್ಲ, ಏಕೆಂದರೆ ನನ್ನ ಹತ್ತಿರ ಬದಲಾಗಿ ಕೊಡಲು ಏನೂ ಇಲ್ಲ. ನಾನೊಬ್ಬ ಭಿಕ್ಷುಕನಾಗಿದ್ದೇನೆ. ನಾನು ಸ್ವೀಕರಿಸಲು ಮಾತ್ರ ಲಾಯಕ್ಕಾಗಿದ್ದು, ನೀಡಲು ಅಲ್ಲ. ನಾನು ಎಷ್ಟು ದಿನಗಳು ಎಂದು ಜನರ ಹತ್ತಿರ ಭಿಕ್ಷೆ ಬೇಡಬೇಕು? ನನ್ನ ಜೀವನವೇ ಇಷ್ಟೇನಾ ಎಂದು ಭಿಕ್ಷುಕನು ಒಂದು ನಿರ್ಧಾರಕ್ಕೆ ಬಂದ. ನಾನು ಯಾವ ವ್ಯಕ್ತಿಗಳ ಹತ್ತಿರ ಬೇಡುತ್ತೇನೋ ಅವನಿಗೆ ಬದಲಾಗಿ ಏನಾದರೂ ನೀಡಬೇಕು. ಆದರೆ ಅವನ ತಲೆಯಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು, ನಾನು ಭಿಕ್ಷುಕ, ನನಗೆ ನೀಡುವ ಭಿಕ್ಷೆಗೆ ನಾನು ಬದಲಿಯಾಗಿ ಏನನ್ನು ನೀಡಲಿ? ಹೀಗೆ ಯೋಚಿಸುತ್ತಾ 2 ದಿನಗಳು ಕಳೆದವು. ಆದರೆ ಇವನ ಪ್ರಶ್ನೆಗೆ ಉತ್ತರ ದೊರೆಯಲೇ ಇಲ್ಲ. 3ನೇ ದಿನ ರೈಲ್ವೆ ಸ್ಟೇಷನ್ ಹತ್ತಿರ ಕುಳಿತುಕೊಂಡು ಭಿಕ್ಷೆ ಬೇಡುತ್ತಿದ್ದ ಇವನ ದೃಷ್ಟಿ ಹೂವಿನ ಮೇಲೆ ಬಿದ್ದಿತು. ಅದು ಸಹ ರೈಲ್ವೆ ಸ್ಟೇಷನ್ನಿನ ಅಕ್ಕಪಕ್ಕದಲ್ಲಿ ಇರುವ ಪೊದೆಗಳಲ್ಲಿ. ಯೋಚಿಸಿದ, ನಾನು ಭಿಕ್ಷೆ ನೀಡಿದವರಿಗೆ ಹೂವನ್ನು ನೀಡಬಹುದಾ ಎಂದು, ಹಾಗೂ ಈ ವಿಚಾರ ಉತ್ತಮ ಎನಿಸಿತಿ. ಅವನು ಹೂಗಳನ್ನು ತಂದನು ಮತ್ತು ಭಿಕ್ಷೆ ಬೇಡುವುದನ್ನು ಪ್ರಾರಂಭಿಸಿದ. ಯಾವ ವ್ಯಕ್ತಿಗಳು ಅವನಿಗೆ ಭಿಕ್ಷೆ ನೀಡುತ್ತಾರೋ ಅಂಥವರಿಗೆ ಅವನು ಹೂಗುಚ್ಛಗಳನ್ನು ನೀಡುತ್ತಾನೆ. ಹೂಗುಚ್ಛಗಳನ್ನು ಸ್ವೀಕರಿಸಿ ಜನಗಳು ಬಹಳ ಸಂತೋಷದ ನಗೆ ಬೀರುತ್ತಾರೆ. ಭಿಕ್ಷುಕ ಪ್ರತಿದಿನ ಭಿಕ್ಷೆಯನ್ನು ಬೇಡುತ್ತಿದ್ದ. ಭಿಕ್ಷೆ ನೀಡಿದವರಿಗೆ ಹೂಗುಚ್ಛವನ್ನು ನೀಡುತ್ತಿದ್ದ. ಹೀಗೆ ಒಂದು ದಿನ ಯೋಚಿಸಿದ, ಬಹಳಷ್ಟು ಜನರು ಭಿಕ್ಷೆಯನ್ನು ನೀಡುತ್ತಿದ್ದಾರೆ, ಅದು ಸಹ ನನ್ನ ಹತ್ತಿರ ಎಷ್ಟು ಹೂಗಳು ಇರುತ್ತಿದ್ದವೋ ಅಷ್ಟು ಹೆಚ್ಚು ಭಿಕ್ಷೆ ಕೊಡುತ್ತಿದ್ದಾರೆ. ಆದರೆ ಹೂಗುಚ್ಛ ನೀಡುತ್ತಾ ಹೂ ಖಾಲಿ ಹೋದರೆ ಭಿಕ್ಷೆಯೂ ಸಹ ಸಿಗುತ್ತಿರಲಿಲ್ಲ. ಹೀಗೆ ಪ್ರತಿದಿನ ದಿನಚರಿ ನಡೆಯುತ್ತಿತ್ತು. ಒಂದು ದಿನ ಭಿಕ್ಷೆಯನ್ನು ಬೇಡುತ್ತಿದ್ದ. ಆಗ ಆ ಎತ್ತರವಾದ ವ್ಯಕ್ತಿ ರೈಲಿನಲ್ಲಿ ಕುಳಿತುಕೊಂಡಿದ್ದ. ಈ ವ್ಯಕ್ತಿಯಿಂದಲೇ ಭಿಕ್ಷೆಯ ಬದಲು ಹೂಗಳನ್ನು ನೀಡಲು ಪ್ರೇರಣೆ ದೊರಕಿದ್ದು ಎಂದು ನೆನೆದು ತಕ್ಷಣ ಭಿಕ್ಷುಕ ಆ ವ್ಯಕ್ತಿಯ ಹತ್ತಿರ ಬಂದು ಭಿಕ್ಷೆಯನ್ನು ಬೇಡುತ್ತಾ, ಇವತ್ತು ನನ್ನ ಹತ್ತಿರ ಬದಲಾಗಿ ನೀಡಲು ಹೂ ಗುಚ್ಛ ಇದ್ದಾವೆ, ಇವುಗಳನ್ನು ಸ್ವೀಕರಿಸಿ ಭಿಕ್ಷೆಯನ್ನು ನೀಡುತ್ತೀರಾ ಎಂದು ಭಿಕ್ಷುಕ ಕೇಳಿದನು. ಆಗ ತಕ್ಷಣ ವ್ಯಕ್ತಿಯು ಅವನ ಹತ್ತಿರ ಇರುವ 2,000ಗಳನ್ನು ತಕ್ಷಣ ನೀಡಿ ಹೂಗುಚ್ಛ ಪಡೆದನು. ಹಾಗೂ ಇದನ್ನು ನೋಡಿದ ವ್ಯಕ್ತಿಯು ಸಂತೋಷವಾಗಿ ಹೇಳುತ್ತಾನೆ, ಅರೆ ಭಾ, ಇವತ್ತು ನೀನು ಸಹ ನನ್ನ ಹಾಗೆ ವ್ಯಾಪಾರಸ್ಥನಾಗಿದ್ದೀಯಾ ಎಂದು ಹೇಳಿ ಹೂಗುಚ್ಛದೊಂದಿಗೆ ತನ್ನ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ಹೋದ. ಆದರೆ ಏನು ಮಾಹೆ ಗೊತ್ತಿಲ್ಲ, ಆ ಎತ್ತರವಾದ ವ್ಯಕ್ತಿ ಹೇಳಿದ ಮಾತು ಮತ್ತೊಮ್ಮೆ ಆ ಭಿಕ್ಷುಕನ ಹೃದಯ ಮುಟ್ಟಿತು. ಅನೇಕ ಬಾರಿ ಎತ್ತರದ ವ್ಯಕ್ತಿ ಹೇಳಿದ ಮಾತು ನೆನಪಿಗೆ ಬರುತ್ತಲೇ ಇರುತ್ತಿತ್ತು ಮತ್ತು ಬಹಳ ಸಂತೋಷವಾಗುತ್ತಿತ್ತು. ಅವನ ಕಣ್ಣಲ್ಲಿ ಏನೋ ಸಂತೋಷ, ಉತ್ಸಾಹ ಕಾಣುತ್ತಿತ್ತು. ಅವನಿಗೆ ಜೀವನದ ಕೈ ಸಿಕ್ಕಷ್ಟು ಸಂತೋಷಗೊಂಡ. ನಂತರ ರೈಲಿನಿಂದ ಇಳಿದ ಭಿಕ್ಷುಕ ತುಂಬ ಸಂತೋಷದಿಂದ ದೊಡ್ಡ ಧ್ವನಿಯಿಂದ ಆಕಾಶವನ್ನು ನೋಡುತ್ತಾ ಜೋರಾಗಿ ಕೂಗಿ ಹೇಳುತ್ತಾನೆ, ನಾನು ಭಿಕ್ಷುಕ ಅಲ್ಲ, ನಾನು ವ್ಯಾಪಾರಿಯಾಗಿದ್ದೇನೆ, ನಾನು ಸಹ ಶ್ರೀಮಂತ ಆಗುತ್ತೇನೆ ಎಂದು. ಜನರು ಅವನನ್ನು ನೋಡುತ್ತಾ ಇವನು ಹುಚ್ಚನಾಗಿದ್ದಾನೆ ಎನ್ನುತ್ತಾ ಹೋದರು. ಆದರೆ ಆ ಭಿಕ್ಷುಕ ಆ ರೈಲ್ವೆ ಸ್ಟೇಷನ್ನಲ್ಲಿ ಮತ್ತೆ ಕಾಣಿಸಿಕೊಳ್ಳಲಿಲ್ಲ. 6 ತಿಂಗಳ ಕಳೆದ ಬಳಿಕ ಇಬ್ಬರು ವ್ಯಕ್ತಿಗಳು ಸೂಟ್ ಬೂಟ್ ಹಾಕಿಕೊಂಡು ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಆಗ ಒಬ್ಬ ವ್ಯಕ್ತಿಯು ಥ್ಯಾಂಕ್ಸ್ ನೀಡುತ್ತಾ, ನಾನು ಯಾರು ಎಂದು ನೆನಪಾಯಿತೆ ಎಂದು ಕೇಳಿದನು. ಇಲ್ಲ, ನಾನು ನಿಮ್ಮನ್ನು ಇದೇ ಮೊದಲ ಬಾರಿಗೆ ನೋಡಿದ್ದು ಮತ್ತು ಮೀಟ್ ಮಾಡಿದ್ದು ಎಂದಾಗ ಆ ವ್ಯಕ್ತಿ ಹೇಳುತ್ತಾನೆ, ಇಲ್ಲ, ನೀವು ನೆನಪು ಮಾಡಿಕೊಳ್ಳಿ, ಇದೇ ಮೊದಲ ಬಾರಿ ಅಲ್ಲ, 3ನೇ ಬಾರಿಗೆ ನೀವು ಭೇಟಿ ಮಾಡುತ್ತಿರುವುದು ಎಂದಾಗ ಮತ್ತೊಬ್ಬ ವ್ಯಕ್ತಿ ಹೇಳಿದ, ಇಲ್ಲ, ನನಗೆ ನೆನಪು ಬರುತ್ತಿಲ್ಲ ಯಾವಾಗ ಭೇಟಿ ಮಾಡಿದ್ದು ಎಂದು ಹೇಳಿದ ಕೂಡಲೇ ಮೊದಲನೇ ವ್ಯಕ್ತಿ ನಗುತ್ತಾ ಹೇಳಿದನು, ನಾನು ಮೊದಲ ಮತ್ತು 2ನೇ ಭೇಟಿ ಇದೇ ರೈಲಿನಲ್ಲಿ ಭೇಟಿ ಮಾಡಿದ್ದು. ನಾನು ಭಿಕ್ಷುಕನಿದ್ದಾಗ ಆ ದಿನಗಳಲ್ಲಿ ನೀವು ನನ್ನ ಕಣ್ಣನ್ನು ತೆರೆಸಿದ್ದೀರಿ. ನಾನು ಯಾರು, ಜೀವನದಲ್ಲಿ ಏನು ಮಾಡಬೇಕು
ಹೇಗೆ ಜೀವನ ಮಾಡಬೇಕು ಎಂದು ತಿಳಿಸಿಕೊಟ್ಟ ಗುರುಗಳು ನೀವು ಎಂದಾಗ ಎರಡನೇ ವ್ಯಕ್ತಿ ನಗುತ್ತಾ ಹೇಳಿದನು, ಓ ನೆನಪಾಯಿತು, ಅವತ್ತು ಬಂದು ಭಿಕ್ಷೆ ಬೇಡಿದ್ದು, ನಂತರ ಎರಡನೇ ಬಾರಿ ಭಿಕ್ಷೆಯ ಜೊತೆಗೆ ಹೂಗಳನ್ನು ಖರೀದಿ ಮಾಡಿದ್ದು ಗೊತ್ತಾಯ್ತು. ಆಯ್ತು, ನೀನು ಈಗ ಏನು ಮಾಡುತ್ತಿರುವೆ ಎಂದು. ಆಗ ಮೊದಲನೇ ವ್ಯಕ್ತಿ ಹೇಳುತ್ತಾನೆ, ಹೌದು, ನಾನು ಅದೇ ಭಿಕ್ಷುಕ, ಆದರೆ ಇವತ್ತಿನ ದಿನ ನಾನು ದೊಡ್ಡ ಹೂವಿನ ವ್ಯಾಪಾರಿಯಾಗಿದ್ದೇನೆ. ಇದೇ ವ್ಯಾಪಾರದ ಪ್ರಯುಕ್ತ ಇನ್ನೊಂದು ಪಟ್ಟಣಕ್ಕೆ ಹೋಗಲು ರೈಲಿನಲ್ಲಿ ಪ್ರಯಾಣ ಮಾಡುತ್ತಿರುವೆ ಎಂದು ಹೇಳುತ್ತಾ ಮೌನವಾಗಿ ಮೆಲು ಧ್ವನಿಯಲ್ಲಿ ಹೇಳಿದ, ನೀವು ಮೊದಲ ಬಾರಿ ಭೇಟಿ ಮಾಡಿದಾಗ ಜಗತ್ತಿನ ನಿಯಮವಾದ ಕೆಲವೊಂದು ನೀಡಬೇಕು, ನಂತರ ಕೆಲವೊಂದನ್ನು ಪಡೆಯಬೇಕು, ವಾಸ್ತವವಾಗಿ ಕೊಡುವುದು ತೆಗೆದುಕೊಳ್ಳುವುದು ಜಗತ್ತಿನ ನಿಯಮವಾಗಿದೆ ಎಂಬುದನ್ನು ನಾನು ಚೆನ್ನಾಗಿ ತಿಳಿದುಕೊಂಡೆ. ನಂತರ ಎರಡನೇ ಬಾರಿ ಭೇಟಿ ಆದಾಗ ನೀವು ಹೇಳಿದಿರಿ ನಾನು ವ್ಯಾಪಾರಿ ಎಂದು. ನನಗೆ ಆಗ ಬಹಳ ಸಂತೋಷವಾಯಿತು. ಆಗ ನನಗೂ ಸಹ ಅನಿಸಿತು ನಾನು ಒಬ್ಬ ವ್ಯಾಪಾರಿ ಎಂದು. ಹಾಗೂ ನಾನು ಹೂಗಳನ್ನು ಕೊಡುವಾಗ ಜನರು ಬಹಳ ಭಿಕ್ಷೆಯನ್ನು ನೀಡುತ್ತಿದ್ದರು, ಏಕೆ ನನಗೆ ಹೆಚ್ಚು ಭಿಕ್ಷೆ ನೀಡುತ್ತಿದ್ದಾರೆ ಎಂದು ಯೋಚಿಸಿದಾಗ ಜನರು ನನಗೆ ಭಿಕ್ಷೆ ನೀಡುತ್ತಿಲ್ಲ, ಬದಲಾಗಿ ನಾನು ನೀಡುವ ಹೂಗಳಿಗೆ ಬೆಲೆಯಾಗಿ ನೀಡುತ್ತಿರುವವರು ಎಂದು. ಆಗ ನನಗೆ ನೆನಪಾಗಿತ್ತು, ಜನರೆಲ್ಲ ನನ್ನ ಹತ್ತಿರ ಹೂಗಳನ್ನು ಖರೀದಿ ಮಾಡುತ್ತಿದ್ದರು, ಏಕೆಂದರೆ ಅಷ್ಟು ಕಡಿಮೆ ಬೆಲೆಗೆ ಯಾರೂ ತಾನೇ ಹೂಗಳನ್ನು ಮಾರುತ್ತಿದ್ದರು. ಜನರ ಕಣ್ಣಿಗೆ ನಾನೊಬ್ಬ ವ್ಯಾಪಾರಿಯಾಗಿ ಕಾಣುತ್ತಿದ್ದೆ, ಆದರೆ ನನ್ನ ಕಣ್ಣಿಗೆ ನಾನೊಬ್ಬ ಭಿಕ್ಷುಕ ಅಂದುಕೊಂಡಿದ್ದೆ. ಆದರೆ ನೀವು ಅಂದು ಹೇಳಿದ ಮಾತು ಕೇಳಿ ರೈಲಿನಲ್ಲಿ ಹೂಗಳಿಂದ ವ್ಯಾಪಾರ ಮಾಡಿ ಬಂದಿದ್ದ ಹಣವನ್ನು ತೆಗೆದುಕೊಂಡು ಹೊರಗಡೆ ಹೋಗಿ ಹೂವಿನ ವ್ಯಾಪಾರಿ ಆದೆ. ನಾನು ಮಾರುತ್ತಿದ್ದ ಹೂಗಳು ಜನರಿಗೆ ತುಂಬಾ ಇಷ್ಟವಾಗುತ್ತಾ ಬಂದವು. ಹೀಗೆ ನಾನು ಆ ಪಟ್ಟಣದ ದೊಡ್ಡ ಹೂವಿನ ವ್ಯಾಪಾರಿಯಾಗಿ ಬೆಳೆದೆ ಎಂದು ಹೇಳಿದೆ. ಆಗ ಇಬ್ಬರು ವ್ಯಕ್ತಿಗಳು ತುಂಬಾ ಸಂತೋಷ ವ್ಯಕ್ತಪಡಿಸಿದರು. ನಂತರ ರೈಲ್ವೆ ಸ್ಟೇಷನ್ ಬಂತು. ಇಬ್ಬರು ಸಹ ಅದೇ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದರು ಹಾಗೂ ಅವರ ಕೆಲಸಕ್ಕೆ ತೆರಳಿದರು. ಸ್ನೇಹಿತರೆ, ಈ ಕಥೆಯಿಂದ ನಾವು ಬಹಳ ಕಲಿಯಬೇಕಿದೆ. ಈ ಕಥೆಯಲ್ಲಿ ಉನ್ನತ ಸ್ಥಾನದಲ್ಲಿರುವ ವ್ಯಾಪಾರಿ ನೀಡು ಮತ್ತು ಪಡಿ ಎಂಬ ನಿಯಮ ತಿಳಿದುಕೊಂಡು ದೊಡ್ಡ ವ್ಯಾಪಾರಿಯಾಗಿದ್ದ ಹಾಗೂ ದೊಡ್ಡ ವ್ಯಾಪಾರಿಗಳು ಸಹ ಇದೇ ನಿಯಮದಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವುದು. ಇದೇ ನಿಯಮವನ್ನು ಆ ಭಿಕ್ಷುನಿಗೆ ಹೇಳಿದ ಅವನ ಅದೃಷ್ಟ ಸಹ ಚೆನ್ನಾಗಿತ್ತು. ಅವನು ಈ ನಿಯಮವನ್ನು ಚೆನ್ನಾಗಿ ಅರಿತುಕೊಂಡ ಮತ್ತು ಜೀವನದಲ್ಲಿ ಪಾಲಿಸುತ್ತಾ ಸಾಗಿದ, ಸಾಧನೆ ಕಡೆಗೆ ಹೆಜ್ಜೆ ಹಾಕಿದ. ಅವತ್ತು ಯೋಚಿಸಿ ನಡೆದ, ಇಂದು ಅವನ ಜೀವನವೇ ಬದಲಾಯಿತು. ಈ ಕತೆ ತಿಳಿಸುವುದೇನೆಂದರೆ, ನಮ್ಮ ಕೆಲವೊಂದು ಉತ್ತಮ ಯೋಚನೆಗಳು ಜೀವನದ ದಿಕ್ಕನ್ನೇ ಬದಲಾವಣೆ ಮಾಡಿಬಿಡುತ್ತವೆ. ನಾವು ಅದು ಸಣ್ಣದು ಎಂದು ಭಾವಿಸುತ್ತಾ ಇದ್ದರೆ ಅದು ನಮ್ಮ ಕಣ್ಣಿಗೆ ಸಣ್ಣದಾಗಿಯೇ ಕಾಣುತ್ತದೆ. ದೊಡ್ಡದು ಎಂದು ತಿಳಿದು ಕೆಲಸ ಪ್ರಾರಂಭಿಸಿದರೆ ಕೊನೆಗೆ ಉತ್ತಮ ಫಲಿತಾಂಶ ನಮ್ಮದು. ಇಲ್ಲಿ ಯಾರು ನಮ್ಮನ್ನು ಎತ್ತರ ಸ್ಥಾನಕ್ಕೆ ಕಳುಹಿಸುವುದಿಲ್ಲ. ನಾವು ಏನು ಎಂಬುದು ಯೋಚಿಸಿ ನಡೆದರೆ ನಮ್ಮ ಸ್ಥಾನಗಳೇ ಬದಲಾಗುತ್ತದೆ. ಮುಂದೊಂದು ದಿನ ನಾವುಗಳು ಸಹ ಉನ್ನತ ಶಿಖರಕ್ಕೆ ಏರುತ್ತೇವೆ.